ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜೆ.ಕೆ ಪ್ರಾಪರ್ಟೀಸ್ ಚಿತ್ರದುರ್ಗ. ಸ್ನೇಹಿತರೆ, ನಾನು ನಿಮ್ಮ ಪ್ರಭಾಕರ್ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವತ್ತು ಒಂದು 10 ಎಕರೆ ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಇದು 10 ಎಕರೆಯಲ್ಲಿ ಪೂರ್ತಿ ಅಡಿಕೆ ಇಟ್ಟಿದ್ದಾರೆ ಸ್ನೇಹಿತರೆ. 10 ಎಕರೆ ಫುಲ್ಲು ಫೆನ್ಸೆಡ್ ಮತ್ತು ಫುಲ್ಲು ತೋಟ. 10 ಎಕರೆಗೂ ಬೇರೆ ಯಾವುದೂ ಇಟ್ಟಿಲ್ಲ, ಅಡಿಕೆ ತೋಟ ಬಿಟ್ಟರೆ ಬೇರೆ ಏನೂ ಇಲ್ಲ ಸ್ನೇಹಿತರೆ. ಇದು ನೋಡಿ ಎಲ್ಲ ಫಸ್ಲಿಗೆ ಬಂದಿದೆ ಸ್ನೇಹಿತರೆ. ಆಲ್ರೆಡಿ ಇನ್ನೊಂದು ವರ್ಷ 2 ವರ್ಷ ಪೂರ್ತಿ ಫಸಲು ಬಂದ್ಬಿಡ್ತದೆ. ಈಗ ಅಲ್ಲೊಂದು ದಸಿ ಹೊಡಿತಾ ಇದ್ದಾವೆ. 10 ಎಕರೆ ನೋಡಿ ಸ್ನೇಹಿತರೆ, ರೆಡ್ ಸಾಯಿಲ್ ಆಗಿದೆ. ಇದು ಈ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಲ್ಲಿ ಲೊಕೇಟ್ ಆಗಿರ್ತಕ್ಕಂಥದ್ದು. ಹಿರಿಯೂರು ಸಿಟಿಯಿಂದ ನಿಮಗೆ ಒಂದು 10 ಕಿಲೋಮೀಟರ್ ಇದೆ ಸ್ನೇಹಿತರೆ. ಇದು ಹಿರಿಯೂರು ಸಿಟಿಯಿಂದ 10 ಕಿಲೋಮೀಟರ್, ಮತ್ತೆ ಹೈವೇ ರೋಡಿಂದ ಒಂದು 3 ಕಿಲೋಮೀಟರ್ ಒಳಗಡೆ ಬಂದರೆ ಈ ಲ್ಯಾಂಡಿಗೆ ಬರ್ತೀವಿ. ತಾರ್ ರೋಡಿಂದ ನಿಮಗೆ 200 ಮೀಟರ್ಸ್ ಅಲ್ಲಿ ಈ ಜಮೀನು ಸಿಗುತ್ತೆ ಸ್ನೇಹಿತರೆ. ಇದಕ್ಕೆ ಬರ್ತಕ್ಕಂಥದ್ದು ಒಳ್ಳೆ ಲಾರಿ ಬಸ್ ಬರ್ತಕ್ಕಂಥ ಒಳ್ಳೆ ಮಡ್ ರಸ್ತೆ ಇದೆ. ಯಾವ್ದು ಎಷ್ಟೇ ಮಳೆ ಬಂದರೂ ನಿಮ್ಗೇನು ಆಗಲ್ಲ, ಆ ಥರ ರೋಡ್ ಇದೆ ಸ್ನೇಹಿತರೆ. ಗಾಡಿ ಸಿಗಾಕೊಳ್ಳೋದು ಆ ಥರ ಎಲ್ಲ ಏನೂ ಇಲ್ಲ. ಒಳ್ಳೆ ಗಟ್ಟಿ ಮೆಟ್ಲಿಂಗ್ ರೋಡ್ ಚೆನ್ನಾಗಿದೆ. ಆ ರೋಡಲ್ಲಿ ಬಂದರೆ ಈ ಜಮೀನು ಸುತ್ತಲೂ ಫೆನ್ಸಿಂಗ್ ಆಗಿ ಗೇಟ್ ಇಟ್ಟಿದ್ದಾರೆ. ಸ್ಕ್ವೇರ್ ಬರುತ್ತೆ ಭೂಮಿ ಸ್ನೇಹಿತರೆ. ರೆಡ್ ಸಾಯಿಲ್ ಆಗಿದೆ. ಮತ್ತೆ ಇದರಲ್ಲಿ 7 ಬೋರ್ ಇದಾವೆ ಸ್ನೇಹಿತರೆ. ಈ ಭೂಮಿಲಿ ಬಂದು ಇದು ತೋಟದಲ್ಲಿ 7 ಬೋರ್ ಹಾಕ್ಸಿದ್ದಾರೆ. 7ರಲ್ಲೂ ನೀರಿದೆ. 7 ರನ್ನಿಂಗ್ ಇದೆ ಸ್ನೇಹಿತರೆ. 7 ಬೋರ್ ರನ್ನಿಂಗ್ ಇದೆ. ಮತ್ತೆ ಎಲ್ಲ ಡ್ರಿಪ್ ಮಾಡಿದ್ದಾರೆ, ಎಲ್ಲ ಪೂರ್ತಿ ಡ್ರಿಪ್ ಆಗಿದೆ. ವಿಲೇಜ್ ಇಂದ ನಿಮಗೆ 1 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ವಿಲೇಜ್ ಇಂದ 1 ಕಿಲೋಮೀಟರ್ ಆಗುತ್ತೆ. ವಿ ವಿ ಸಾಗರ್ ಡ್ಯಾಮ್ಗೆ ಒಂದು 6 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ವಿ ವಿ ಸಾಗರ್ ಡ್ಯಾಮ್ಗೆ ಹೋಗ್ತಕ್ಕಂಥ ರಸ್ತೆಯಲ್ಲೇ ಇದೆ ಇದು. ಅಲ್ಲಿ ಒಂದು 6 ಕಿಲೋಮೀಟರ್ ಇಲ್ಲಿಂದ. ನೀರಿಂದಂತೂ ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಗಿಡನೂ ಚೆನ್ನಾಗಿ ಬಂದಿದ್ದಾವೆ. ಮಧ್ಯೆ ಓಡಾಡೋಕ್ಕೆ ಒಂದು ರಸ್ತೆನೂ ಮಾಡ್ಕೊಂಡಿದ್ದಾರೆ. ಅಡಿಕೆ ಎಲ್ಲ ಮತ್ತೆ ಲೋಡ್ ಮಾಡಿ ಮುಂದೆ ಬೇಕಾಗುತ್ತಲ್ಲ ಗಾಡಿ ಅಡ್ಡಾಡಕ್ಕೆ ಅಂತೇಳಿ ಒಂದು 10 ಅಡಿ ರಸ್ತೆನೂ ಇದೆ. ಮಧ್ಯದಲ್ಲಿ ರಸ್ತೆ ಮಾಡಿಕೊಂಡು ಗೇಟ್ ಇಟ್ಟಿದ್ದಾರೆ ಸ್ನೇಹಿತರೆ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬೆಲ್ ಐಕಾನ್ ಆನ್ ಮಾಡ್ಕೊಂಡ್ರೆ ನೋಟಿಫಿಕೇಶನ್ ಮುಖಾಂತರ ನಾವು ಪ್ರತಿನಿತ್ಯ ಮಾಡ್ತಕ್ಕಂಥ ವಿಡಿಯೋಗಳು ನಿಮಗೆ ಬಂದು ತಲುಪ್ತದೆ. ಯಾರಾದರೂ ಜಮೀನು ಮಾರಾಟ ಮಾಡೋರಿದ್ರೆ, ಜಮೀನು ಹುಡುಕಾಟ ಇದ್ರೆ, ಕೊಂಡ್ಕೊಳ್ಳೋಕ್ಕೆ ಹುಡುಕಾಟ ಮಾಡ್ತಾ ಇದ್ರೆ, ಡಿಸ್ಪ್ಲೇ ಬರ್ತಕ್ಕಂಥ ನಮ್ಮ ನಂಬರ್ಗೆ ಕರೆ ಮಾಡಿಸಿ ಸ್ನೇಹಿತರೆ. ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿದ್ರೆ ಅವ್ರಿಗೆ ತಿಳಿಸಿದರೆ ಅವ್ರು ನಮಗೆ ಫೋನ್ ಮಾಡ್ತಾರೆ. ಅವ್ರಿಗೆ ನಾವು ಜಮೀನು ಕೊಡಿಸ್ತಕ್ಕಂಥದ್ದು, ಮಾರಿಸ್ತಕ್ಕಂಥ ಕೆಲಸ ನಾವು ಮಾಡ್ಕೊಡ್ತೀವಿ ಸ್ನೇಹಿತರೆ. ಇನ್ನು ಈ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ. ಡಾಕ್ಯುಮೆಂಟ್ಸ್ದಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ. ರೆಡಿ ಟು ರಿಜಿಸ್ಟ್ರೇಷನ್ಗೆ ಇದೆ ಸ್ನೇಹಿತರೆ. ಬಂದು ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ಕೋಬೋದು, ನೀವು ವ್ಯವಹಾರ ಮಾಡ್ಕೋಬೋದು ಸ್ನೇಹಿತರೆ. ನಿಮ್ಗೆ ಏನು ಬೇಕೋ ಸಹಾಯ ನಾವು ಮಾಡಿಕೊಡ್ತೀವಿ. ಈ ಜಮೀನಿಗೆ ಬೇಕಾದಂಥ ನೀವು ಕೊಂಡ್ಕೊಳ್ಳೋಕೆ ಏನು ಬೇಕೋ ಆ ಸಹಾಯ ನಾವು ಮಾಡ್ತೀವಿ ಸ್ನೇಹಿತರೆ. ನೋಡಿ, ಅದು ಓದಕ್ಕೆ ಬರ್ತದೆ ಸ್ನೇಹಿತರೆ. ಚೆನ್ನಾಗಿದೆ ಜಮೀನು, ಏನು ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೋಡಿ ಸ್ನೇಹಿತರೆ, ಹಿಂಗಿದೆ. ಒಂದು ಇದರಲ್ಲಿ ಏನು ಪ್ರಾಬ್ಲಮ್ ಸ್ನೇಹಿತರೆ ಅಂದರೆ, ಇದರಲ್ಲಿ ಒಂದು ಅರ್ಧ ಎಕರೆ ವೇಸ್ಟೇಜ್ ಆಗುತ್ತೆ ಸ್ನೇಹಿತರೆ. ಹೈ ಟೆನ್ಷನ್ ವೈರ್ ಹೋಗಿದೆ ಇದರಲ್ಲಿ. ಅದೊಂದು ಈ ಕಡೆಯಿಂದ ಈ ಕಡೆಗೆ ಹೋಗಿರೋದು ಒಂದು ಅರ್ಧ ಎಕರೆ ವೇಸ್ಟ್ ಆಗುತ್ತೆ. ನೋಡಿ ಅಲ್ಲಿ ಕಂಬ ಕಾಣುತ್ತಲ್ಲ, ಅದೇ ಅಷ್ಟೇ ಸ್ನೇಹಿತರೆ. ಒಂದು ಅರ್ಧ ಎಕರೆ ಜಮೀನು ವೇಸ್ಟ್ ಆಗ್ಬೋದು. ಅದ್ರ ಕೆಳಗೆ ಗಿಡ ಹಾಕಿದ್ದಾರೆ, ಬಟ್ ಅದು ಕಡ್ದು ಹಾಕಬೇಕಾಗುತ್ತೆ. ಇದೊಂದು ಮೈನಸ್ ಪಾಯಿಂಟ್ ಇದೆ. ಇನ್ನು ಬೇರೆ ಏನು ಮೈನಸ್ ಪಾಯಿಂಟ್ ಇಲ್ಲ. ಇದರಲ್ಲಿ ಎಲ್ಲ ಚೆನ್ನಾಗಿದೆ, ನೋಡ್ಬೋದು ಸ್ನೇಹಿತರೆ. 10 ಎಕರೆ ಯಾವುದೋ ಒಂದು ಫ್ಯಾಮಿಲಿ ಬಂದಿರ್ಬೋದು. ವಿಲೇಜ್ ನಿಯರ್ ಇದೆ. ಅಕ್ಕಪಕ್ಕ ಎಲ್ಲ ತೋಟದಲ್ಲಿ ಮನೆಗಳಿದ್ದಾವೆ. ಅಕ್ಕಪಕ್ಕ ಎಲ್ಲ ಪೂರ್ತಿ ಅಡಿಕೆ ತೋಟನೇ ಇರೋದು. ಚೆನ್ನಾಗಿದೆ ಸ್ನೇಹಿತರೆ. ನೋಡಿ, ಯಾರಾದರೂ ಈ ಜಮೀನು ನಿಮ್ಗೆ ಇಷ್ಟಪಟ್ಟು ಕೊಂಡ್ಕೊಳ್ಬೇಕು ಅಂದರೆ ನಮ್ಮ ನಂಬರಿಗೆ ಕರೆ ಮಾಡಿ, ನಾವು ನಿಮ್ಗೆ ಇದಕ್ಕೆ ಸಹಾಯ ಮಾಡ್ತೀವಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.